ಐತಿಹಾಸಿಕ ಪರಂಪರೆ ಹೊಂದಿರುವ ಕೊಪ್ಪಳ ಜಿಲ್ಲೆಯ ಕವಲೂರು ಗ್ರಾಮದ ಗ್ರಾಮದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆಯುವ ದೇಶ ಪ್ರೇಮ ಸಾರುವ ಮಹಾರಥೋತ್ಸವವು ಗುರುವಾರ ಸಂಜೆ ಸಹಸ್ರಾರು ಸದ್ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. 1947ರಿಂದಲೂ ಈ ಗ್ರಾಮದ ಜಾತ್ರಾ ಮಹೋತ್ಸವದ ವೇಳೆ ನಡೆಯುವ ಮಹಾರಥೋತ್ಸವದ ಸಂದರ್ಭದಲ್ಲಿ ರಥದ ಪಂಚ ಕಳಸದ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವುದು ಪರಂಪರೆಯಾಗಿ ನೆಲೆಗೊಂಡಿದೆ. ಹೀಗಾಗಿ ರಥೋತ್ಸವದ ತೇರು ನೋಡಿದಾಗ ಪ್ರತಿಯೊಬ್ಬರಲ್ಲಿಯೂ ದೇಶ ಪ್ರೇಮ ಜಾಗೃತಿಯಾಗುತ್ತದೆ. ಇದರಿಂದಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ರಥದ ಪಂಚ ಕಳಸದ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ರಥೋತ್ಸವವನ್ನು ಕೈಗೊಳ್ಳಲಾಯಿತು. ಈ ಪರಂಪರೆಯು ಪ್ರತಿಯೊಬ್ಬರಲ್ಲಿಯೂ ಹೆಮ್ಮೆ ಮೂಡಿಸುತ್ತದೆ ಅಂತಾರೆ ಸಮಾಜ ಸೇವಕರಾದ ಬಾಳಪ್ಪ ಬೀಸರಹಳ್ಳಿ. ಅದರ ಉದ್ದೇಶ ಇಷ್ಟೇ, ಸ್ವಾತಂತ್ರ್ಯ ಸಿಕ್ಕಿದ ದಿನದಂದು ತೇರನ್ನು ಎಳೆಯಲು ಪ್ರಾರಂಭವಾಗಿತ್ತು. ಅದಕ್ಕೋಸ್ಕರವಾಗಿ ಆ ಸ್ವಾತಂತ್ರ್ಯ ಸಿಕ್ಕಿದ ಸಂಭ್ರಮ ಆಚರಣೆಯನ್ನು ಆ ಧ್ವಜ ತೇರಿಗೆ ಕಟ್ಟಿ ಎಳೆಯುವ ಮುಖಾಂತರ ಆಚರಣೆ ಮಾಡ್ತಾ ಬಂದಿದ್ದಾರೆ. ಇದು ಸುಮಾರು 1947 ಅಂದ್ರೆ ಒಂದು ಸುಮಾರು 48 ವರ್ಷ ಆಗಿರ್ಬೋದು. ಅವಾಗ ಅಂದಿನಿಂದ ಇಂದಿನವರೆಗೂ ತೇರಿನ ಮೇಲೆ ಧ್ವಜ, ಭಾರತ ಧ್ವಜವನ್ನು ಕಟ್ಟಿ ಎಳೆಯಲಾಗುತ್ತದೆ. ಇನ್ನು ಈ ಐತಿಹಾಸಿಕ ರಥೋತ್ಸವದ ವೇಳೆಯಲ್ಲಿ ಆಳವಂಡಿಯ ಮರಳಾರಾಧ್ಯ ಶಿವಾಚಾರ್ಯರು, ಮೈನಹಳ್ಳಿ ಬಿಕನಹಳ್ಳಿಯ ಸಿದ್ದೇಶ್ವರ ಶಿವಾಚಾರ್ಯರು ಹಾಗೂ ಇತರೆ ಗಣ್ಯರು ಈ ಬಾರಿಯ ಧ್ವಜಾರೋಹಣವನ್ನು ನೆರವೇರಿಸಿದರು. ಇನ್ನು ಮಹಾರಥೋತ್ಸವಕ್ಕೆ ಚಾಲನೆ ಸಿಗುತ್ತಿದ್ದಂತೆ ಭಕ್ತರು ರಥೋತ್ಸವಕ್ಕೆ ಉತ್ತತ್ತಿ ಹಾಗೂ ಬಾಳೆಹಣ್ಣು ಸಮರ್ಪಿಸಿ ಭಕ್ತಿಯ ಹರಕೆ ತೀರಿಸಿದರು. ಇನ್ನು ಡೊಳ್ಳಿನ ಮೇಳ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ನಡೆದ ಮಹಾರಥೋತ್ಸವವು ಎಲ್ಲರ ಗಮನ ಸೆಳೆಯಿತು. ಇದ್ರೊಳಗೆ 5 ಮನುಷ್ಯರದವ್ರ ಅವ್ರು ಯಾರ್ಯಾರು ಅಂತ ಹೇಳಿ ಕೇಳಿನಂತಂದ್ರ ಕೆಲವು ಜನ ಹೇಳ್ತಾರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ 5 ಮಂದಿ, ಕರ್ಮೇಂದ್ರಿಯ 5 ಮಂದಿ ಅಂತ ಹೇಳಿ. ಆ ಕರ್ಮೇಂದ್ರಿಯಗಳು ತಮ್ಮ ಕೆಲಸ ಮಾಡ್ತಾವು, ಜ್ಞಾನೇಂದ್ರಿಯ ಕೂಡ ತಮ್ಮ ಕೆಲಸ ಮಾಡ್ತಾವು, ಜ್ಞಾನಕ್ಕಾಗಿನ ತಮ್ಮ ಕೆಲಸ ಮಾಡ್ತಾವು. ನಾವೆಲ್ಲರೂ ಹೋಗ್ಬೇಕು, ಬರ್ಬೇಕು, ಮಾತನಾಡ್ಬೇಕು, ಕೇಳಬೇಕು, ತಿನ್ಬೇಕು ಅಂತ ಹೇಳಿದ್ರೆ ಅದು ಕೂಡ ಕರ್ಮೇಂದ್ರಿಯಗಳು ಕೂಡ ಮಾಡ್ತಾವು. ಕರ್ಮೇಂದ್ರಿಯಗಳು ಆದ್ಮೇಲೆ ಇಷ್ಟಿತ್ತೂ ಕೂಡ ನಮಗೆಲ್ಲ ಭಗವಂತ ಕೊಟ್ಟಾನಂತ ಹೇಳಿ ಅಂದ್ಮೇಲೆ ಕೂಡ ನಾವು ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು, ಏನ್ ಕುಡಿಬೇಕು ಅದನ್ನು ಕುಡಿಬೇಕು. ಕುಡಿಯೋದನ್ನು ಬಿಟ್ಟು ಬೇರೆ ಕುಡಿಯೋಕೆ ಹತ್ತಿದಪ್ಪ ಅಂದ್ರ ಈ ತೇರಿಗೆ ಹಚ್ಚು ಮುರಿದು ಹೋಗುತ್ತಾ. ಎಷ್ಟೊತ್ತು ಹಚ್ಚು ಮುರಿತೈತಪ್ಪ ಅಂತ ಹೇಳಂತಂದ್ರ 100 ವರ್ಷದ ಆಯುಷ್ಯವನ್ನು ಹೊತ್ಕೊಂಡು ಬಂದೀವಿ. ನಡಕ 30 ವರ್ಷಕ್ಕ ನಮ್ಮ ಹಚ್ಚು ಮುರಿದು ಹೋಗ್ತೈತಿ. ಹಂಗಾಗಿ ಹಚ್ಚು ಮುರಿಬಾರ್ದಲ್ಲ. ಹಚ್ಚು ಮುರಿತಪ್ಪ ಅಂದ್ರೆ ತೇರು ಬಾದ ಆಗ್ತೈತಿ. ಈ ತೇರು ಬಾದ ಆಗ್ತೈತಿ, ಅದಕ್ಕೇನು ಆಗಂಗಿಲ್ಲ. ಅದು ಶಾಶ್ವತವಾಗಿರ್ತಕ್ಕಂಥ ತೇರು. ಇದಕ್ಕೆ 100 ವರ್ಷದ ಆಯುಷ್ಯವನ್ನ ಪಟ್ಕೈಸುತ್ತಾನೆ ಭಗವಂತ. ಆ ತೇರಿಗೆ ಎಂದಿಗೂ ಕೂಡ ಕಳಂಕ ಬರಬಾರದು. ಈ ಸಂದರ್ಭದಲ್ಲಿ ಶರಣಪ್ಪ ಸಿದ್ನೇಕೊಪ್ಪ, ತಿಮ್ಮಣ್ಣ ಸಿದ್ನೇಕೊಪ್ಪ, ಹನುಮಂತ ಹೊಸಮನಿ, ನಾಗರಾಜ ಕಗ್ಗಲ್, ಹೊನ್ನಕೇರಪ್ಪ ಮುಕ್ಕಣ್ಣವರು, ಶರಣಪ್ಪ ಯರಾಶಿ, ಮಲ್ಲಪ್ಪ ಹಳ್ಳಿಗುಡಿ ಮುಂತಾದವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಕೊಪ್ಪಳ.